ವಾಟ್ಸಪ್ ತುಂಬ ದಿನ ಆಗೋಯ್ತು ವಿಡಿಯೋ ಮಾಡಿ. ಸೊ ಆಲ್ಮೋಸ್ಟ್ ಐ ಥಿಂಕ್ 2 ವೀಕ್ಸ್ ಆಯಿತು ಅನ್ಸುತ್ತಲ್ಲ, ಒಂದು 10 ಡೇಸ್ ಆಯಿತು ಅಂದ್ಕೋತೀನಿ. 10 ಡೇಸ್ ಆಯಿತಾ, ಜಾಸ್ತಿ ಆಗಿದೆ. ಆಲ್ಮೋಸ್ಟ್ ಒಂದು 2 ವೀಕ್ಸ್ ಆಯಿತು ವಿಡಿಯೋ ಮಾಡಿ. ಏನಿಲ್ಲ, ಸೋಷಿಯಲ್ ಮೀಡಿಯಾ ಡಿಟಾಕ್ಸ್. ಸೊ ಏನು ಶೂಟ್ ಮಾಡ್ತಿರ್ಲಿಲ್ಲ, ರೆಸ್ಟ್ ಮಾಡ್ತಿದ್ದೆ ಅಷ್ಟೇ ಸ್ವಲ್ಪ. ಇನ್ಸ್ಟಾಗ್ರಾಮ್ಗೂ ಏನೂ ಹಾಕಿಲ್ಲ, ಶೂಟ್ ಮಾಡಿ ಒಂದು ವಿಡಿಯೋ ಶೂಟ್ ಮಾಡಿ ಇಟ್ಟಿದ್ದೀನಿ, ಎಡಿಟ್ ಮಾಡಿಲ್ಲ. ಅನ್ಬಾಕ್ಸ್ ಮಾಡೋಣ, ಒಂದು ಸರ್ಪ್ರೈಸ್ ಇದೆ ಇದರಲ್ಲಿ, ಪಾರ್ಸಲ್ ನನಗೆ. ಸೊ ಸ್ವಲ್ಪ ರೆಗ್ಯುಲರ್ ಆಗಬೇಕು ಇವಾಗ, ಯೂಟ್ಯೂಬಲ್ಲಿ ಕೂಡ ಇನ್ಸ್ಟಾಗ್ರಾಮಲ್ಲಿ ಕೂಡ. ಓಕೆ, ಸೊ ಕ್ಯಾಮ್ರಾ ಸರಿ ಸೆಟ್ ಆಗಿದೆಯಾ? ಎಸ್, ಐ ಥಿಂಕ್ ಸೊ, ಎಸ್. ಸೊ ಬರ್ಡೇ ಆಯಿತು ನಂದು 2 ಡೇಸ್ ಬ್ಯಾಕ್. ಇವತ್ತೆಷ್ಟು ಡೇಟು? 25th. ಸೊ 25th ಫೆಬ್ ಬರ್ಡೇ ಆಯಿತು. ಆ್ಯಂಡ್ ನನ್ನ ತಂಗಿ ಮತ್ತು ನಮ್ಮಮ್ಮ ಒಂದು ಗಿಫ್ಟ್ ಕಳಿಸಿದ್ದಾರೆ ನನಗೆ. ತೋರಿಸ್ತೀನಿ, ಏನು ಅಂತ ಹೇಳೋದಿಲ್ಲ. ಐ ಹೋಪ್ ಕರೆಕ್ಟಾಗಿ ಡೆಲಿವರ್ ಆಗಿದೆ ಅನ್ಕೋತೀನಿ, ಯಾಕಂದರೆ ಇಟ್ಸ್ ಎನ್ ಎಕ್ಸ್ಪೆನ್ಸಿವ್ ಥಿಂಗ್. ಓಕೆ, ನೈಸ್. ಹೆವಿ ಕೂಡ ಇದೆ ಇದು. ವಾಯ್ಸ್ ರೆಕಾರ್ಡ್ ಆಗ್ತಿದೆಯಲ್ಲ ಕರೆಕ್ಟಾಗಿ? ಏನೂ ಇಲ್ಲ ಅಲ್ವಾ? ರಿಸೀಟ್ ಇಟ್ಕೊಳ್ಳೋಣ ಸೈಡಲ್ಲಿ, ಡೆಲಿವರಿ ಅಡ್ರೆಸ್ ಅದು. ಓಕೆ, ನೈಸ್. ಸೊ ನಾನು ನಾರ್ಮಲಿ ಏನೂ ಜಾಸ್ತಿ ಎಕ್ಸ್ಪೆನ್ಸಿವ್ ಥಿಂಗ್ಸ್ ಕ್ಯಾರಿ ಮಾಡೋದಿಲ್ಲ. ಹಾಗೆ ತುಂಬ ಎಕ್ಸ್ಪೆನ್ಸಿವ್ ಇರೋದು ನನ್ನ ಹತ್ರ ಅಂದರೆ ಈ ಕ್ಯಾಮ್ರಾ, ಇದೊಂದು ಲ್ಯಾಪ್ಟಾಪು, ಬೇಸಿಕ್ಲಿ ಎಡಿಟಿಂಗಿಗೆ ಅಂತ ತೊಗೊಂಡಿದ್ದು, ಕಾಂಟೆಂಟ್ ಕ್ರಿಯೇಷನ್ಗೆ ಅಂತ ತೊಗೊಂಡಿದ್ದು ಕ್ಯಾಮ್ರಾ, ಲ್ಯಾಪ್ಟಾಪು, ಆಮೇಲೆ ನಂದು ಐಫೋನು, ಆಯಿತಾ, ಇದೊಂದು. ಸೊ ಇದು 3 ಅಂದ್ಕೋತೀನಿ ನನ್ನ ಹತ್ರ ಸ್ವಲ್ಪ ಎಕ್ಸ್ಪೆನ್ಸಿವ್ ರೇಂಜಲ್ಲಿರೋದು. ಆ್ಯಂಡ್ ನಾನು ನಾರ್ಮಲಿ ಬಟ್ಟೆಗೆ ಮತ್ತು ಆ್ಯಕ್ಸೆಸರೀಸಿಗೆಲ್ಲ ಅಷ್ಟೊಂದು ಹಾಕೋದಿಲ್ಲ, ಜಾಸ್ತಿ ದುಡ್ಡು ಹಾಕೋದಿಲ್ಲ. ಆ್ಯಂಡ್ ನನ್ನ ಹತ್ರ ನಿಜ ಹೇಳಬೇಕು ಅಂತಂದರೆ ವಾಚೇ ಇಲ್ಲ ನೆಟ್ಟಿಗೆ. ಆ್ಯಂಡ್ ನಾನು ವಾಚ್ ಹಾಕೋದು ಇಲ್ಲ, ಯೂಸು ಮಾಡೋದಿಲ್ಲ. ಸೊ ನಮ್ಮಮ್ಮ ಮತ್ತು ನನ್ನ ತಂಗಿ ತುಂಬ ದಿನದಿಂದ ವಾಚ್ ಹಾಕು ಅಂತಿದ್ರು. ಆ್ಯಂಡ್ ಬೇಸಿಕ್ಲಿ ನಾನು ಕೇರ್ ಮಾಡೋದಿಲ್ಲ. ನನ್ನ ಡ್ರೆಸ್ಸಿಂಗ್ ಸೆನ್ಸ್ ತುಂಬ ಅಜೀಬಾಗಿದೆ. ನನಗೇನು ಇಷ್ಟ ಅದು ಹಾಕೋತೀನಿ, ಹೆಂಗೆಂಗೋ ಡ್ರೆಸ್ ಮಾಡ್ತೀನಿ. ನನಗೇನು ಪ್ರಾಪರ್ ಒಂಥರ ಟೆಕ್ಸ್ಟ್ ಬುಕ್ಕಲ್ಲಿ ಇರುತ್ತೆ ಗೊತ್ತಾ, ಈ ಕಲರ್ ಜೊತೆ ಈ ಕಲರ್ ಮ್ಯಾಚ್ ಆಗುತ್ತೆ ಅಂತ, ನಾನು ಅದೆಲ್ಲ ಫಾಲೋ ಮಾಡೋದಿಲ್ಲ. ನನಗೇನು ಇಷ್ಟ ನಾನು ಹಾಕೊಂಡು ಓಡಾಡ್ತಿರ್ತೀನಿ ಅಷ್ಟೇ. ಸೊ ಅದಕ್ಕೆ ನಾನು ತುಂಬ ಎಕ್ಸ್ಪೆನ್ಸಿವ್ ಸ್ಟಫ್ ಏನೂ ತೊಗೊಳ್ಳೋದಿಲ್ಲ. ಆ್ಯಂಡ್ ವಾಚ್ ನಾರ್ಮಲಿ ನನಗೆ ಕೈಯಲ್ಲಿ ಮತ್ತು ಕತ್ತಲ್ಲಿ ಜಾಸ್ತಿ ಹಾಕಿ ಏನೂ ಅಭ್ಯಾಸ ಇಲ್ಲ. ಲೈಕ್ ಚೈನ್ ಆಗಲಿ ಅಥವಾ ವಾಚು, ಬ್ರೇಸ್ಲೆಟ್ಸ್ ಎಲ್ಲ ನಾನು ನಾರ್ಮಲಿ ಜಸ್ಟ್ ತುಂಬ ಆದಷ್ಟು ಸಿಂಪಲಾಗಿಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಒಂದೊಳ್ಳೆ ವಾಚ್ ಆರ್ಡ್ರ್ ಮಾಡಿದ್ವಿ. ಐ ಹೋಪ್ ಇದೆ ಅನ್ಕೋತೀನಿ, ಇದರಲ್ಲಿ ಇವಾಗಲೇ ಅನ್ಬಾಕ್ಸ್ ಮಾಡ್ತಿರೋದು, ನೋಡೋಣ. ಸೊ ಸೀಕೋದು ಇದು ವಾಚ್ ಇದು. ಸೊ ಸೀಕೋ ಆಲ್ಪಿನಿಸ್ಟ್ ಅಂತ ವಾಚು. ಆ್ಯಕ್ಚುಲಿ ಡಿಸ್ಕಂಟಿನ್ಯೂ ಆಯ್ತು ಇವಾಗ ಜಸ್ಟ್ ರೀಸೆಂಟ್ಲಿ, ಆ್ಯಂಡ್ ಹೊಸ ವರ್ಷನ್ ಬಿಟ್ಟಿದ್ದಾರೆ. ನನಗೆ ಹೊಸ ವರ್ಷನ್ ಅಷ್ಟು ಇಷ್ಟ ಆಗಲಿಲ್ಲ, ಡಿಸ್ಕಂಟಿನ್ಯೂಡ್ ವರ್ಷನ್ನೇ ನನಗೆ ಸ್ವಲ್ಪ ಇಷ್ಟ ಆಯಿತು. ಸೊ ಅದನ್ನು ಆರ್ಡರ್ ಮಾಡಿದ್ದೆ, ಮಾಡಿಸಿದ್ರು ಆರ್ಡರು, ಅಂದರೆ ಗಿಫ್ಟ್ ಬೇಸಿಕಲಿ. ಸೊ ನೋಡೋಣ. ನೈಸ್. ಓಕೆ, ಬುಕ್ ಕೊಟ್ಟಿದ್ದಾರೆ ಏನೋ ಒಂದು. ಓಕೆ, ವಾರಂಟಿ ಕಾರ್ಡ್ ಇದೆ ಅನ್ಸುತ್ತೆ ಇದರಲ್ಲಿ. ಎಸ್. ಸೊ ಸೀರಿಯಲ್ ನಂಬರು, ವಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ ಹಾಕಿ. ದಟ್ ಈಸ್ ನೈಸ್. ಇಟ್ಕೊಳ್ಳೋಣ ಇದು, ಯಾಕಂದರೆ ಮಾಮೂಲಿ ವಾಚ್ ಅಲ್ಲ, ಇದ್ರ ವ್ಯಾಲ್ಯೂ ಯಾವತ್ತಿದ್ರೂ ಹಾಗೆ ಇರುತ್ತೆ. ಓಕೆ, ಇದನ್ನು ಸೈಡಿಗೆ ಇಟ್ಬಿಡೋಣ. ಓಕೆ, ಹಿಂಜಿದೆ, ಸ್ವಲ್ಪ ಹತ್ತಿರ ಬರ್ತೀನಿ. ಇಲ್ಲ, ಇದನ್ನೇ ಹತ್ತಿರ ತಗೊಬರ್ತೀನಿ, ಬನ್ನಿ. ಆಲ್ರೈಟ್, ಐ ಥಿಂಕ್ ದಟ್ಸ್ ಬೆಟರ್. ಎಸ್. ಸೊ ಕಳಿಸಿದ್ಯಾ? ನಾನೇನು ನೋಡಿಲ್ಲ, ನಿಮಗೆ ಫಸ್ಟ್ ತೋರಿಸ್ತಾ ಇದ್ದೀನಿ ಇದನ್ನ. ನೈಸ್ ಸ್ಟಫ್. ನೋಡೋಣ. ಕ್ರೇಜಿ ಆಗಿದೆ ಮಾತ್ರ. ಸೊ ಬೇಸಿಕಲಿ ಇವ್ರದ್ರಲ್ಲಿ ಚೈನ್ ಕೂಡ ಇತ್ತು, ಬಟ್ ಚೈನ್ ನನಗೆ ಅಷ್ಟೊಂದು ಲೈಕ್ ಓಕೆ, ನಾನು ಇನ್ನೊಂದು ಆರ್ಡ್ರ್ ಹಾಕಿದ್ದೀನಿ ನನಗೆ ಅಂತ ಸಪ್ರೇಟಾಗಿ. ಬಂದಾಗ ತೋರಿಸ್ತೀನಿ ಅದನ್ನ. ತಡಿ, ಫಸ್ಟ್ ಇದನ್ನು ತೆಗೆದು ಬಿಡೋಣ.
ನೋಡಿ ಈ ಥರ ಫಿಟ್ನೆಸ್ ಟ್ರ್ಯಾಕರ್ ಅದು ಇದು ಹಾಕಿ ಓಡಾಡ್ತಿರ್ತೀನಿ ನಾನು ಅಷ್ಟೇ. ನನಗೆ ಇಟ್ಸ್ ಹೆವಿ, ಕರೆಕ್ಟಾಗಿ ಕೂರುತ್ತೆ ನನ್ನ ಕೈಗೆ ಮಾತ್ರ ಇದು. ಯಾಕಂದರೆ ನಂದು ರಿಸ್ಟ್ ಸ್ವಲ್ಪ ಸಣ್ಣ. ಹೆಂಗೆ ಹಾಕಿದ್ರು ಇದನ್ನ ತಡೀರಿ. ಓಕೆ, ಇದನ್ನು ತೆಗೆದುಬಿಡೋಣ ಪ್ಲ್ಯಾಸ್ಟಿಕ್ಕು. ಐ ಥಿಂಕ್ ಇದು ಫಸ್ಟು ಬಟನ್ ಎಲ್ಲಿಗಾದರೂ ಹಾಕ್ಬೇಕು ಅನ್ಕೋತೀನಿ. ಹಿಂಗೆ ದೇವರೇ, ಒಂದು ವಾಚ್ ಹಾಕೊಳ್ಳೋಕೆ ಎಷ್ಟು ಹೊತ್ತು ಇದಾಗ್ತಿದೆ ನನಗೆ. ಆಲ್ ರೈಟ್, ಇಲ್ಲಿ ನೋಡಿ, ಇದು ಬೇಡ, ಹಿಂದೆ ಇದರಲ್ಲಿ. ಓಕೆ, ಸೊ ಬೇಸಿಕಲಿ ಗ್ರೀನ್ ಡಯಲ್ ಇದೆ, ಗೋಲ್ಡಲ್ಲಿ ಡೀಟೇಲಿಂಗ್ಸ್ ಇದೆ ಒಳಗಡೆ, ಆ್ಯಂಡ್ ಬ್ರೌನ್ ಆಲಿಗೇಟರ್ ಲೆದರ್ ಸ್ಟ್ರ್ಯಾಪ್ ಇದೆ. ಓಕೆ, ಓ ನೈಸ್. ಆ್ಯಂಡ್ ಆಟೋಮೆಟಿಕ್ ವಾಚ್ ಇದೆ ಆ್ಯಕ್ಚುಲಿ. ಇದಕ್ಕೆ ಬ್ಯಾಟ್ರಿ ಎಲ್ಲ ಇಲ್ಲ. ನಮ್ದು ಹ್ಯಾಂಡ್ ಮೂಮೆಂಟ್ ಏನಿದೆ ಆ ಬೇಸಿಸ್ ಮೇಲೆ ವಾಚ್ ವರ್ಕ್ ಆಗುತ್ತೆ. ಐ ಥಿಂಕ್ 70 hours ಪವರ್ ರಿಸರ್ವ್ ಇದೆ. ಸೊ ಬೇಸಿಕಲಿ ನಾನು ಯೂಸ್ ಮಾಡ್ದೇನೆ ಹಾಗೆ ಇಟ್ಟರೆ 70 hours ಪವರ್ ರಿಸರ್ವ್ ಆಗಿರುತ್ತೆ. ಸೊ ನಾನು ಏನು ಕೈ ಮೂಮೆಂಟ್ ಮಾಡ್ತಿರ್ತೀನಿ, ಪವರ್ ಅದರಲ್ಲಿ ರಿಸರ್ವ್ ಆಗಿರುತ್ತೆ. 70 hours ಹಾಗೆ ನಡೆಯುತ್ತೆ ವಾಚು, ಆಯಿತಾ. ಆ್ಯಂಡ್ ಆ್ಯಕ್ಚುಲಿ ಏನು ಮಾಡ್ತಾರೆ ಅಂತಂದರೆ, ನೀವು ನೋಡಿರ್ಬೋದು ಅದನ್ನ, ಕೆಲವು ಆಟೋಮೆಟಿಕ್ ವಾಚ್ಗಳನ್ನ ಯಾಕಂದರೆ ದಿನ ಯೂಸ್ ಮಾಡೋದಿಲ್ಲ, ಕೆಲವರು ಕಲೆಕ್ಷನ್ ಇಟ್ಟಿರ್ತಾರಲ್ಲ. ಸೊ ಒಂದು ಬಾಕ್ಸ್ ಇರುತ್ತೆ, ಆ ಬಾಕ್ಸಲ್ಲಿ ರೊಟೇಟ್ ಆಗ್ತಾ ಇರುತ್ತೆ ವಾಚ್ ಯಾವಾಗ್ಲೂ. ಅದೇನಕ್ಕೆ ಅಂತಂದರೆ, ಇದು ಮೂಮೆಂಟ್ ಆಟೋಮೆಟಿಕ್ ಆಗಿರೋದ್ರಿಂದ ಹ್ಯಾಂಡಿಂದು ಮೋಷನ್ನು ಆ ಕಡೆ ಈ ಕಡೆ ಆಡ್ಸೋದ್ರಿಂದನೇ ಓಡೋದು. ಸೊ ಅದಕ್ಕೆ ಏನು ಮಾಡ್ತಾರೆ, ಆ ಬಾಕ್ಸಿಗೆ ಹಾಕಿಟ್ಟಾಗ ಅದು ಸುತ್ತಾ ಇರುತ್ತಲ್ಲ, ಸೊ ವಾಚ್ ನಡೀತಾ ಇರುತ್ತೆ. ಪದೇ ಪದೇ ಸೆಟ್ ಮಾಡೋ ಅವಶ್ಯಕತೆ ಇರಲ್ಲ. ಇವಾಗ ನನ್ನ ಹತ್ರ ಅದಿಲ್ಲ. ಸೊ ಬೇಸಿಕ್ಲಿ ನಾನು ಯೂಸ್ ಮಾಡದೆ ಇದನ್ನಿಟ್ಟರೆ 70 hours ಜಾಸ್ತಿ. ನಾನು ಮತ್ತೆ ಯೂಸ್ ಮಾಡುವಾಗ ಅದನ್ನ ಟೈಮ್ ಸೆಟ್ ಮಾಡಿಬಿಟ್ಟು ಕರೆಕ್ಟಾಗಿ, ಸೊ ಅವಾಗಿಂದ ಕರೆಕ್ಟಾಗಿ ನಡೆಯೋಕ್ಕೆ ಶುರು ಆಗುತ್ತೆ ಅಷ್ಟೇ ಬೇಸಿಕಲಿ. ಸೊ ಹಾಗೆ ನೈಸ್, ಕ್ರೇಜಿ. ಸೊ ಆಲ್ಮೋಸ್ಟ್ ಫಸ್ಟ್ ಇದು ನಂದು ಎಕ್ಸ್ಪೆನ್ಸಿವ್ ವಾಚ್ ನನ್ನ ಕಲೆಕ್ಷನ್. ನನ್ನ ಪ್ರೈಸ್ ಎಷ್ಟು ಅಂತ ಹೇಳೋದಿಲ್ಲ, ನೀವೇ ಗೂಗಲ್ ಮಾಡ್ಕೊಂಡು ನೋಡ್ಕೊಳ್ಳಿ. ಸೀಕೋ ಆಲ್ಪಿನಿಸ್ಟ್ ಅಂತ ಇದು, ಆಯಿತಾ. ಸೀಕೋ ಆಲ್ಪಿನಿಸ್ಟ್ SPB 121, ಆಯಿತಾ. ಸೊ ಇದನ್ನು ಬೇಕಾದ್ರೆ ಗೂಗಲ್ ಮಾಡಿ ನೋಡ್ಕೊಳ್ಳಿ, ಎಷ್ಟಿದ್ರು ಪ್ರೈಸ್ ನಾನು ಹೇಳೋದಿಲ್ಲ. ಡೀಟೇಲಿಂಗ್ ಕ್ರೇಜಿಯಾಗಿದೆ ಮಾತ್ರ. ಆ್ಯಂಡ್ ಆ್ಯಕ್ಚುಲಿ ಸೈಜ್ ಪರ್ಫೆಕ್ಟ್ ಆಗಿದೆ ನನ್ನ ಕೈಗೆ, ಯಾಕಂದರೆ ರಿಸ್ಟ್ ಚಿಕ್ಕಾಗಿರೋದ್ರಿಂದ ನನಗೆ 40 mm ಜಾಸ್ತಿ ಡಯಲ್ಸ್ ಕೂರೋದಿಲ್ಲ ನನ್ನ ಕೈಗೆ, ಅಂದರೆ ತುಂಬ ದೊಡ್ಡದಂತ ಅನಿಸುತ್ತೆ. ಸೊ ಇದ್ರ ಡಯಲ್ ಸೈಜ್ ಇರೋದು 39 mm. ಸೊ ಪರ್ಫೆಕ್ಟ್ ಆಗಿದೆ ಮಾತ್ರ. ಓಕೆ, ಸೊ ನೈಸ್. ನಾನು ನಾರ್ಮಲಿ ನನಗೆ ಗಿಫ್ಟ್ಸ್ ಇಷ್ಟ ಆಗೋದಿಲ್ಲ, ಯಾಕಂದರೆ ನನಗೆ ಏನೇನು ಬೇಕೆಲ್ಲ ನಾನೇ ತೊಗೋತೀನಿ ಲೈಫಲ್ಲಿ. ನನ್ನ ಫ್ರೆಂಡ್ಸಿಗೆ ಕೂಡ ಅದನ್ನೇ ಹೇಳೋದು, ನಾನು ಯಾರೂ ನನಗೇನು ಗಿಫ್ಟ್ ಮಾಡಬೇಡಿ ಅಂತ. ಆ್ಯಂಡ್ ಬಟ್ ದಿಸ್ ಈಸ್ ನೈಸ್. ನಮ್ಮ ಅಮ್ಮಂಗೆ ಒಂದ್ಸತಿ ಫೋನ್ ಮಾಡೋಣ ಇವಾಗ. ರೆಕಾರ್ಡ್ ಮಾಡ್ತಾ ಇದ್ದೀನಿ, ನೀನು ತೋರಿಸ್ದೆ ಹೆಂಗೆ ಕಾಣಿಸ್ತೀಯ ಅಂತ. ಮನೆ ಹಿಂಗೆ ಕಾಣಿಸ್ತಾಳೆ ನೋಡಿ ಅವಳು. ಅಯ್ಯೋ, ಟೂ ಡೇಸ್ ಹೆಂಗಿದೆ? ಕರೆಕ್ಟ್ ಆಗಿದೆಯಾ? ಹೆಂಗಿದೆ ಬಾ? ನೈಸ್. 2 days ಕಳಿಸಿದಾರೆ ನೋಡಿ. ಚೆನ್ನಾಗಿದ್ಯಾ? ನಥಿಂಗ್ ಎಲ್ಸ್. ಬಾಯ್ ಅನ್ಬಿಡಿ ಇವ್ರಿಗೆ. ಬಾಯ್ ಬಾಯ್. ಸಿಗೋಣ ನೆಕ್ಸ್ಟ್ ವಾಚ್ ಬಂದಾಗ ಬರ್ತೀನಿ. ಇನ್ನೇನು ಒಂದು 2 days ಬರುತ್ತೆ ಅನ್ಕೋತೀನಿ ಮೋಸ್ಟ್ಲಿ. ಇಲ್ಲ ಅಂದ್ರೂ ಬರ್ತಿರ್ತೀನಿ, ಏನಾದ್ರು ಒಂದು ಹಾಕ್ತಿರೋಣ. ಬಾಯ್ ಬಾಯ್.